राक्षसकुलभयङ्कर सामजेन्द्रप्रियमनोवाचामगोचरचित्सुखप्रदचारुतरचरिता भूमभूस्वर्गापवर्गदकामधेनुसुकल्पतरु चिन्तामणियुयन्दनिपनिजभक्तरिगे सर्वत्र शुभगुणपूरित जय विश्वेश जय पुरुषोत्तम नित्य विबोधा भूमिभरान्तक कारणरूप जय खरभञ्जन देववरेण्य दासवृत्तं दयायुक्तं दूरीकृत दुराशिषं हरिकथामृत सारवक्तारं जगन्नाथगुरुं भजे. ಶ್ರೀ ಹರಿಕಥಾಮೃತ ಸಾರ ಅನುಕ್ರಮಣಿಕಾ ಸಂಧಿ ಪದ್ಯ 3. ರಾಮ ರಾಕ್ಷಸ ಕುಲಭಯಂಕರ ಸಾಮಜೇಂದ್ರ ಪ್ರಿಯ ಎಂಬ ಈ ಪದ್ಯದಿಂದ ಶ್ರೀ ಜಗನ್ನಾಥದಾಸಾರ್ಯರು ಶ್ರೀಹರಿಯ ಅನಂತ ಮಹಿಮೆಗಳನ್ನು ತಿಳಿಸ್ತಾರೆ. ಸರ್ವರನ್ನೂ ಆನಂದಪಡಿಸತಕ್ಕಂತಹ ಸುಂದರ ರೂಪವುಳ್ಳ ಶ್ರೀಹರಿಗೆ ವಸಿಷ್ಠ ಮಹರ್ಷಿಗಳು ರಾಮ ಎಂಬ ಹೆಸರಿಟ್ಟರು. ಎಲ್ಲರನ್ನೂ ರಮಿಸುವವನು ಎಂದರ್ಥ. ರಮು ಕ್ರೀಡತೆ ಎಂಬ ಧಾತುವಿನ ರೀತ್ಯ ಸರ್ವ ಜೀವರಲ್ಲಿ ಕ್ರೀಡಿಸುವವನಾದ್ದರಿಂದ ರಾಮ ನಾಮಕನು. ರಾಮಾವತಾರದಲ್ಲಿ ಶ್ರೀ ಪರಮಾತ್ಮನು ರಾವಣಾದಿ ರಾಕ್ಷಸರಿಗೆ ಭಯಂಕರ ಸ್ವರೂಪನು, ಮೃತ್ಯು ಸ್ವರೂಪನು. ಇದರಿಂದ ರಾಕ್ಷಸ ಕುಲ ಭಯಂಕರನು. ಸಾಮಜ ಎಂದರೆ ಗಜ, ಇಂದ್ರಶ್ರೇಷ್ಠ ಅಂದರೆ ಗಜರಾಜನು ಎಂದರ್ಥ. ಮಡುವಿನಲ್ಲಿ ನಕ್ರನ ಬಾಧೆಗೆ ಸಿಕ್ಕಿ ಪರಿತಪಿಸುತ್ತಿದ್ದ ಗಜರಾಜನು ಶ್ರೀ ಪರಮಾತ್ಮನನ್ನು ಆದಿಮೂಲ ಎಂದು ಕರೆಯಲಾಕ್ಷಣ ಆ ದಯಾಮಯನಾದ ಶ್ರೀಹರಿಯು ತನ್ನ ಚಕ್ರದಿಂದ ನಕ್ರನನ್ನ ಸೀಳಿ ಗಜೇಂದ್ರನನ್ನು ಮೃತ್ಯುಪಾಶದಿಂದ ಬಿಡಿಸಿದ ಕಥಾಪ್ರಸಂಗ ವಿಶೇಷ. ಇದರಿಂದ ಸಾಮಜೇಂದ್ರ ಪ್ರಿಯನು, ಮನಸ್ಸೇಂದ್ರಿಯ, ವಾಚಂ ವಾಗೀಂದ್ರಿಯ, ಅಗೋಚರನು, ಪ್ರತ್ಯಕ್ಷನಾಗದವನು. ಅಂತಹ ಸಾಮಜೇಂದ್ರ ವರದನಾದ ದೇವತಾ ಸಾರ್ವಭೌಮನು ಮನಸ್ಸಿನಿಂದಲೂ ಅಗೋಚರನು, ವಾಕ್ಕುಗಳಿಂದಲೂ ಅಪ್ರಾಷ್ಟನು. ಯಥೋ ವಾಜಾ ನಿವರ್ತಂತೆ ಅಪ್ರಾಪ್ಯ ಮನಸಾ ಸಹ ಎಂಬ ವಾಕ್ಯದಂತೆ ರಮಾ ಬ್ರಹ್ಮಾದಿಗಳಿಂದಲೂ ಸಾಕಲ್ಯೇನ ಅರಿಯಲ ಸಾಧ್ಯನು. ಶುದ್ಧ ಭಕ್ತಿಗೆ ಮಾತ್ರ ಲಭ್ಯನು. ಮನೋಭಿಮಾನಿಗಳಾದ ರುದ್ರದೇವರಿಂದಲೂ ವಾಗಾಭಿಮಾನಿಗಳಾದ ಭಾರತಿ, ಸರಸ್ವತಿ, ಶ್ರೀ ರಮಾದೇವಿಯರಿಂದಲೂ ಸಾಕಲ್ಯೇನ ಗುಣಾತಿಶಯಗಳನ್ನು ಮನಸ ತಿಳಿಯುವುದಕ್ಕಾಗಲಿ ವಾಕ್ಕುಗಳಿಂದ ವರ್ಣಿಸುವುದಕ್ಕಾಗಲಿ ಸಾಧ್ಯವಿಲ್ಲ. ಚಿತ್ ಜ್ಞಾನ, ಸುಖ, ಆನಂದ ಅಂದರೆ ಸ್ವರೂಪದ ಸುಖವನ್ನು ಅಭಿವ್ಯಕ್ತಿ ಮಾಡುವ ಮುಕುಂದನು. ಅಂದರೆ ಸ್ವಸ್ವರೂಪಗತ ಮುಕ್ತಿಯ ಸುಖವನ್ನು ಕೊಡುವವನು, ಮೋಕ್ಷಪ್ರದನು ಎಂದರ್ಥ. ಚಾರು ಸುಂದರ, ಮನೋಹರ, ಚಾರುತರ ಅತ್ಯಂತ ಮನೋಹರಳಾದ ಲಕ್ಷ್ಮೀದೇವಿಗಿಂತಲೂ ಪರಮ ಸುಂದರನು. ತನ್ನ ನಿರತಿಶಯವಾದ ಸೌಂದರ್ಯದಿಂದ ಶ್ರೀ ಲಕ್ಷ್ಮೀದೇವಿಗೆ ಆನಂದಪ್ರದನು. ಶ್ರೀಹರಿಯ ಚರಿತೆ ಲೀಲಾ ವಿಶೇಷವಾದ ಚರಿತೆ. ಪರಿಪೂರ್ಣನೂ ನಿರ್ದೋಷವೂ ಮಂಗಳಪ್ರದವೂ ಆದದ್ದು. ತಾನು ಮಂಗಳಾಂಗನಾದ್ದರಿಂದ ಇತರ ಜೀವರಿಗೆ ಶುಭದಾಯಕನಾಗಿದ್ದಾನೆ. ಇದರಿಂದ ಚಾರುತರ ಚರಿತನು. ಶ್ರೀ ಪರಮಾತ್ಮನು ಸಕಲ ಪ್ರಕಾರಗಳಲ್ಲಿಯೂ ಪರಿಪೂರ್ಣನು, ಅಪರಿಚ್ಛಿನ್ನ ವಸ್ತು. ಆದ್ದರಿಂದ ಪರಿಪೂರ್ಣನಾದ ಪರಮಾತ್ಮನಿಗೆ ಭೂಮ ಎಂದು ಹೆಸರು. ಭೂಮಾತ್ಮಕನಾದ ಶ್ರೀ ಪರಮಾತ್ಮನು ತನ್ನನ್ನೇ ನಂಬಿ ನಿರಂತರ ಉಪಾಸಿಸುತ್ತಿರುವವರಿಗೆ, ನಿಜ ಭಕ್ತರಿಗೆ ಸದಾ ಸರ್ವದೇಶ ಕಾಲಗಳಲ್ಲಿ ಸರ್ವತ್ರ ಸಂರಕ್ಷಿಸುತ್ತಿರುವನು. ನಿಜ ಭಕ್ತರಿಗೆ ಭೂಮನು ಭೂಮಿಯಲ್ಲಿ ಭೂ, ಸ್ವರ್ಗಾದಿ ಲೋಕಗಳಲ್ಲಿ ಸ್ವರ್ಗ, ಶಾಶ್ವತ ಮುಕ್ತಿ ಸ್ಥಾನಗಳಾದ ಮೋಕ್ಷಧಾಮಗಳಲ್ಲಿ ಅಪವರ್ಗ ಆಶ್ರಯದಾತನಾಗಿ ಅವರ ಪಾಲಿಗೆ ಕಾಮಧೇನು ಕಲ್ಪವೃಕ್ಷ ಚಿಂತಾಮಣಿ ಸದೃಶನಾಗಿದ್ದಾನೆ. ಸುರಲೋಕದಲ್ಲಿರುವ ಕಾಮಧೇನು ಎಂಬ ಆಕಳು ಅದನ್ನು ಸೇವಿಸುವವರಿಗೆ ಕಾಮಿತಾರ್ಥವನ್ನು ಪೂರೈಸುವುದು. ಕಾಮಧೇನುವು ಪ್ರಾಣಿ ವರ್ಗಕ್ಕೆ ಸೇರಿದ್ದು. ಚಿಂತಾಮಣಿಯು ತನ್ನನ್ನು ಸೇವಿಸುವವರಿಗೆ ಸಕಲ ಅಭೀಷ್ಟಗಳನ್ನು ಕೊಡುವ ರತ್ನ ವಿಶೇಷ. ಇದು ಜಡವಸ್ತು.
ಸಕಲಾಭೀಷ್ಟಗಳನ್ನು ಸಲ್ಲಿಸುತ್ತಿರುವ ಕಾಮಧೇನು, ಕಲ್ಪವೃಕ್ಷ, ಚಿಂತಾಮಣಿ ಇವು ಕ್ಷೀರ ಸಮುದ್ರ ಮಥನ ಕಾಲದಲ್ಲಿ ಉತ್ಪತ್ತಿಯಾದ ವಸ್ತುಗಳು. ಈ ಅಶ್ವಾಶ್ವತ ವಸ್ತುಗಳೇ ಸಕಲಾಭೀಷ್ಟಗಳನ್ನು ಸಲ್ಲಿಸುತ್ತಿರಬೇಕಾದರೆ ನಿತ್ಯನೂ ಶಾಶ್ವತನೂ ಪರಿಪೂರ್ಣನೂ ಆನಂದಮಯನೂ ಸರ್ವಶಕ್ತನೂ ಸಕಲ ಲೋಕ ವಿಲಕ್ಷಣನೂ ಆದ ಶ್ರೀ ಪರಮಾತ್ಮನು ತನ್ನ ನಿಜ ಭಕ್ತರನ್ನು ಪಾಲಿಸುವ ಸರ್ವಾಭೀಷ್ಟಪ್ರದನಷ್ಟೇ ಅಲ್ಲ, ನಿತ್ಯಾನಂದ ರೂಪವಾದ ಮುಕ್ತಿಯನ್ನು ಸಹ ನೀಡಲು ಸಮರ್ಥನೆಂಬುದು ಆಶ್ಚರ್ಯವಲ್ಲ ಎಂದಿದ್ದಾರೆ ಅಪರೋಕ್ಷೀಕೃತ ಶ್ರೀಶರಾದ ಶ್ರೀ ಜಗನ್ನಾಥ ದಾಸವರೇಣ್ಯರು. ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತ ವೃಂದಾವನ ವಿಹಾರಿ ಶ್ರೀಕೃಷ್ಣಾರ್ಪಣಮಸ್ತು.